ಡ್ರೈ ಐಸಿಂದ ಈ ಐ ಸ್ಟ್ರೈನ್ ಆಗುತ್ತೆ. ಇಲ್ಲ ಒಬ್ರೊಬ್ರಲ್ಲಿ ಆ ಕಣ್ಣೀರು ಉತ್ಪತ್ತಿನೇ ಕಮ್ಮಿ ಆಗಿಬಿಟ್ಟಿದೆ. ಬರೀ ಒಂದೇ ಅಂಶ ಜಾಸ್ತಿ ತಿನ್ನಬೇಕು, ಬರೀ ಪ್ರೋಟೀನ್ ತಿನ್ನಬೇಕು, ಬರೀ ವಿಟಮಿನ್ಸ್ ತಿನ್ನಬೇಕು, ಹಂಗೆ ಮಾಡಬಾರ್ದು. ದಿಸ್ 20 ಸೆಕೆಂಡ್ ಬ್ರೇಕ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಐ. ಯಾವಾಗ ನಿಮ್ಮ ಕಣ್ಣು ಫೋಕಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನೋಡ್ಲಿಕ್ಕೆ ಆಗ್ತಿಲ್ಲ, ಡೆಫಿನೆಟ್ಲಿ ಹೆಡ್ಏಕ್ ಬರುತ್ತೆ. ಮೇಂಟೈನ್ ಫೇಸ್ ಆ್ಯಂಡ್ ಐ ಹೈಜೀನ್. ತುಂಬ ಡಾರ್ಕ್ ರೂಮಲ್ಲಿ ಕೂರೋದು, ತುಂಬ ಬ್ರೈಟ್ ರೂಮಲ್ಲಿ ಕೂರೋದು ಒಳ್ಳೆಯದಲ್ಲ. ಕಾರಲ್ಲಿ ಹೋಗ್ತಾ ಇದೀವಿ ಬಟ್ AC ವೆಂಟ್ ಇಸ್ ಡೈರೆಕ್ಟ್ಲಿ ಬ್ಲೋಯಿಂಗ್ ಇನ್ ಟು ಯುವರ್ ಐ ಎವ್ರಿ ಡೇ. 2 hours ಇನ್ ದ ಟ್ರಾಫಿಕ್. ಹೋಗೋ ರೋಡಲ್ಲಿ ತುಂಬ ಧೂಳಿದೆ, 2 wheeler ಹೋಗ್ತಾ ಇದ್ದಾರೆ, ಪ್ರೊಟೆಕ್ಷನ್ ಏನು ಹಾಕೋತಿಲ್ಲ ಕಣ್ಣಿಗೆ, ಡೈರೆಕ್ಟ್ ಗಾಳಿ ಹೊಡಿತಿದೆ, ಇಲ್ಲ ತುಂಬ ಬಿಸಿ ಇರೋ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲ 24 hours AC ಇದೆ, ಫ್ಯಾನ್ ಅಡಿ ಕೂತ್ಕೊಂಡು ಮಾಡ್ತಾರೆ. ಇದೆಲ್ಲ ಹಿಸ್ಟ್ರಿ ತಗೊಂಡಾಗ ಅಂದರೆ ಕಣ್ಣಿನ ಬಿಳಿ ಭಾಗ ಕೆಂಪಾಗೋದು, ಅದು ಕೆಂಪಾದಾಗ ಏನಾಗುತ್ತೆ, ಚುಚ್ಚಿದಂಗೆ ಆಗುತ್ತೆ. ಒಂದೊಂದ್ಸತಿ ಅಲ್ಲಿ ಕ್ರಸ್ಟಿಂಗ್ ನೋಡ್ತೀವಿ, ಸ್ವಲ್ಪ ಗೀಜ್ ಕಟ್ಟೋದು, ಬೆಳಿಗ್ಗೆ ಎದ್ದಾಗ ಕಾರ್ನರ್ಸಲ್ಲಿ ಸ್ವಲ್ಪ ಗೀಜ್ ಬರೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಡ್ರೈ ಐಸ್ ಅಥವಾ ಕಣ್ಣು ಒಣಗುವಿಕೆ ಅಂತ ನಾವೇನು ಕರಿತೀವಿ, ಇತ್ತೀಚೆಗೆ ತುಂಬ ಕಾಮನ್ ಆಗಿರುವಂಥ ಒಂದು ಕಣ್ಣಿನ ಕಂಡೀಷನ್ ಅಂತಲೇ ಹೇಳ್ಬೋದು. ಕಣ್ಣು ನಮ್ಮ ದೇಹದಲ್ಲಿರುವಂಥ ಒಂದು ಸೂಕ್ಷ್ಮವಾಗಿರುವಂಥ ಅಂಗ. ಅದನ್ನು ಕಾಪಾಡಿಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾರಿಗೆ ಕಣ್ಣಿಲ್ಲ ಅವರಿಗೆ ಅದ್ರ ವ್ಯಾಲ್ಯೂ ಹೆಚ್ಚಾಗಿ ಗೊತ್ತಿರುತ್ತೆ. ಸೊ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಡ್ರೈ ಐಸ್. ಸೊ ಯಾವ ಕಾರಣಕ್ಕೋಸ್ಕರ ಡ್ರೈ ಐಸ್ ಬರುತ್ತೆ, ಡ್ರೈ ಐಸ್ ಬಂದಾಗ ಯಾವೆಲ್ಲ ಸಿಂಪ್ಟಮ್ಸ್ಗಳು ಅಂದರೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೌಮ್ಯ ಎಸ್ ಭಟ್, ಸೀನಿಯರ್ ಕನ್ಸಲ್ಟೆಂಟ್ ಆಪ್ಥಲ್ಮಾಲಜಿಸ್ಟ್, ಜಯದೇವ ಮೆಮೋರಿಯಲ್ ರಾಷ್ಟ್ರೋತ್ಥಾನ ಹಾಸ್ಪಿಟಲ್, RR ನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ನಾವಿವತ್ತು ಕಣ್ಣಿನ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾವು ಇದಕ್ಕಿಂತ ಹಿಂದೆಯೂ ಕೂಡ ಕಣ್ಣಿನ ವಿಚಾರದ ಬಗ್ಗೆ ಹಲವಾರು ಟಾಪಿಕ್ಗಳನ್ನು ಮಾಡಿದ್ದೀವಿ. ಬಟ್ ಇವತ್ತು ಮಾಡ್ತಾ ಇರುವಂಥದ್ದು ಡ್ರೈ ಐಸ್. ಸೊ ಕಣ್ಣಿನಲ್ಲಿ ಒಣಗುವಿಕೆ, ಬಟ್ ನಾವು ನಾರ್ಮಲ್ ಆಗಿ ಇನ್ ಜನರಲ್ ಆಗಿ ಕೂಡ ಡ್ರೈ ಐಸ್ ಅಂತಾನೆ ಕರಿತೀವಿ. ಹಾಗಿದ್ರೆ ಈ ಡ್ರೈ ಐಸ್ ಅನ್ನುವಂಥದ್ದು ಸಿಟಿ ಪ್ರಾಬ್ಲಮ್ ಅಥವಾ ಹಳ್ಳಿ ಜನರಲ್ಲೂ ಕೂಡ ಇದನ್ನ ನೋಡ್ತೀರಾ ನೀವು ಅಂತ? ಇವಾಗ ಹಂಗೆ ಹೇಳಲಿಕ್ಕೆ ಬರಲ್ಲ. ಇವಾಗ ಎಲ್ಲರೂ ಫೋನ್ ನೋಡ್ತಾರೆ, ಬರೀ ಹಳ್ಳಿ ಆಗಲಿ ಸಿಟಿ ಆಗಲಿ ಅಂತ ಏನಿಲ್ಲ. ಬಟ್ ಎಸ್, ಸಿಟಿನಲ್ಲಿ ಜಾಸ್ತಿ ನೋಡ್ತೀವಿ, ಯಾಕಂದರೆ ಪೊಲ್ಯೂಷನ್ ತುಂಬ ಇದೆ, ಸ್ವಲ್ಪ ಜಾಸ್ತಿ ಆಗಬಹುದು ಅಂತನಾ? ಕಂಪ್ಯಾರಿಟಿವ್ಲಿ. If you consider because of dust and pollution, yes, it is more in the city. But screen time ಇಂದ ಅನ್ಕೊಂಡ್ರೆ ಎರಡು ಕಡೆ ಸ್ಕ್ರೀನ್ ಟೈಮ್ ಇದೆ. ಈಗ ಹಳ್ಳಿ ಜನರು ಫೋನ್ ನೋಡ್ತಾರೆ, ಸಿಟಿ ಜನರು ನೋಡ್ತಾರೆ. ಇವಾಗಂತೂ ಆ ಡಿಫ್ರೆನ್ಸ್ ಏನು ಇರೋದಿಲ್ಲ ಅಂತ. ಈಗ ಐ ಸ್ಟ್ರೈನ್ ಆಗುತ್ತೆ ಹೇಳ್ತಾರಲ್ವಾ, ಈಗ ಜಾಸ್ತಿ ಸ್ಕ್ರೀನ್ ನೋಡಿದಾಗ ಏನೋ ಒಂದು ರೀತಿ ಕಣ್ಣಿಗೆ ಸುಸ್ತಾಗ್ಬಿಡುತ್ತೆ, ಜಾಸ್ತಿ ನೋಡೋದಕ್ಕಾಗೋದಿಲ್ಲ. ಸೊ ಈ ಐ ಸ್ಟ್ರೈನ್ ಹಾಗೇನೆ ಡ್ರೈ ಐಸ್ಗೆ ಏನಾದರೂ ಸಂಬಂಧ ಇದೆಯಾ ಅಂತ? ಸೊ ಒಂದು ಎಸ್, ಡ್ರೈ ಐಸಿಂದ ಈ ಐ ಸ್ಟ್ರೈನ್ ಆಗುತ್ತೆ. ಡ್ರೈ ಐಸ್ ಏನಾಗುತ್ತೆ, ನಾನು ಆಗಲೇ ಹೇಳಿದೆ ನಿಮಗೆ, ಕಾನ್ಸ್ಟೆಂಟಾಗಿ ನೀವು ಸಿಸ್ಟಮ್ ಮುಂದೆ ಕೂತಿದ್ದೀರಾ, ಕಣ್ಬಿಟ್ಟು ನೋಡ್ತಾ ಇದ್ದೀರಾ, ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತಾ ಇದ್ದೀರಾ, ಬ್ಲಿಂಕ್ ಸರಿಯಾಗಿ ಆಗ್ತಿಲ್ಲ, ಟಿಯರ್ಸು ಇವಾಪ್ರೇಟ್ ಆಗ್ತಾ ಇದೆ. ಯೂಶ್ವಲಿ ಟಿಯರ್ಸ್ ಇವಾಪ್ರೇಟ್ ಆಗಬೇಕು, ಬಟ್ ಇದು ವೇಗದಿಂದ ಆಗ್ತಾ ಇದೆ. ನೀವು ಯಾವಾಗ ಬ್ಲಿಂಕ್ ಮಾಡಲ್ಲ, ಸ್ಪ್ರೆಡ್ಡು ಆಗ್ತಿಲ್ಲ. ಇದರಿಂದ ಏನಾಗುತ್ತೆ, ಇವಾಗ ರೆಪ್ಪೆ ಯಾವಾಗ ಕಣ್ಣಿನ ಮೇಲ್ಮೈ ಮೇಲೆ ಉಜ್ಜಿ ಹೋಗುತ್ತೆ, ಆ ಘರ್ಷಣೆ ಏನಾಗುತ್ತೆ, ಅದಕ್ಕೆ ನೀವು ಮಧ್ಯದಲ್ಲಿ ನಿಮ್ಮ ಟಿಯರ್ ಫಿಲಮ್ ಇರೋದ್ರಿಂದ ಅದು ಪ್ರೊಟೆಕ್ಷನ್ ಕೊಡ್ತಾ ಇದೆ ಕಣ್ಣಿನ ಮೇಲ್ಮೈ ಮೇಲೆ. ಆದರೆ ನಿಮ್ಮ ಟಿಯರ್ ಫಿಲಮ್ ಯಾವಾಗ ಸಣ್ಣ ಆಗ್ತಿದೆ ಇಲ್ಲ ಕಮ್ಮಿ ಆಗ್ತಾ ಇದೆ, ಈ ರೆಪ್ಪೆ ಮುಚ್ಚಿ ತೆಗ್ದಾಗ ಅದು ಆ್ಯಕ್ಚುಲಿ ಉಜ್ಜುತ್ತಾ ಇದೆ ಕಣ್ಣಿನ ಸರ್ಫೇಸ್ ಮೇಲೆ, ಆವಾಗ ನಿಮಗೆ ಅದರಿಂದ ಬೇರೆ ಪ್ರಾಬ್ಲಮ್ಸ್ ಆಗ್ಬೋದು. ಅಂದರೆ ಕಣ್ಣಿನ ಬಿಳಿ ಭಾಗ ಕೆಂಪಾಗೋದು, ಅದು ಕೆಂಪಾದಾಗ ಏನಾಗುತ್ತೆ, ಚುಚ್ಚಿದಂಗೆ ಆಗುತ್ತೆ. ಒಂದೊಂದ್ಸತಿ ಅಲ್ಲಿ ಕ್ರಸ್ಟಿಂಗ್ ನೋಡ್ತೀವಿ, ಸ್ವಲ್ಪ ಗೀಜ್ ಕಟ್ಟೋದು, ಬೆಳಿಗ್ಗೆ ಎದ್ದಾಗ ಕಾರ್ನರ್ಸಲ್ಲಿ ಸ್ವಲ್ಪ ಗೀಜ್ ಬರೋದು, ಆ ಥರ ಆಗುತ್ತೆ. ಮತ್ತು ಕಣ್ಣಿಂದು ಕಪ್ಪು ಭಾಗ, ಕಾರ್ನಿಯಾ ಅಂತ ಏನು ಹೇಳ್ತೀವಿ, ಅದು ಆ್ಯಕ್ಚುಲಿ ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್. ಅದು ಅಲ್ಲಿಂದಾನೇ ನಮಗೆ ಕಣ್ಣಿನೊಳಗೆ ಬೆಳಕು ಎಂಟರ್ ಆಗೋದು. ಆ ಭಾಗ ಏನಾದರೂ ಡ್ರೈ ಆಗಿಬಿಟ್ರೆ, ಆ ಭಾಗ ಅದರದ್ದು ನೀರಿನ ಅಂಶ ಕಮ್ಮಿ ಆಗಿಬಿಟ್ರೆ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಡ್ರೈ ಸ್ಪಾಟ್ಸ್ ಡೆವಲಪ್ ಆಗಿಬಿಟ್ಟು ಹೇಸಿ ಆಗಿಬಿಡುತ್ತೆ, ಬೆಳಕು ಚೆನ್ನಾಗಿ ಕಣ್ಣೊಳಗೆ ಎಂಟ್ರ್ ಆಗೋಕ್ಕಾಗಲ್ಲ. ಆವಾಗ ನಿಮಗೆ ಮಂಜು ಕಾಣೋದು, ಬ್ಲರ್ ಅನ್ಸೋದು, 6 hours ಕಂಪ್ಯೂಟರ್ ಕೆಲಸ ಮಾಡಿದ್ಮೇಲೆ ಕಣ್ಣು ಬಿಟ್ಟು ನೋಡೋಕ್ಕೆ ಆಗಲ್ಲ,
ತಲೆನೋವು ಬರೋಕ್ಕೆ ಶುರು ಆಗುತ್ತೆ. ಯಾವಾಗ ನಿಮ್ಮ ಕಣ್ಣು ಫೋಕಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನೋಡ್ಲಿಕ್ಕೆ ಆಗ್ತಿಲ್ಲ, ಡೆಫಿನೆಟ್ಲಿ ಹೆಡ್ಏಕ್ ಬರುತ್ತೆ. ಇದನ್ನ ಆಸ್ಥೆನೋಪಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಟಯರ್ಡ್ನೆಸ್ ಇನ್ ದಿ ಐಸ್, ಕಣ್ಣು ಸುತ್ತ ಒಂಥರ ಊತ, ಇಲ್ಲ ಡಾರ್ಕ್ ಸರ್ಕಲ್ಸು, ತಲೆನೋವು ಬರೋದು, ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ. ಸೊ ಈ ಥರ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಓಕೆ, ಆಲ್ ದೀಸ್ ಆರ್ ವೆರಿ ಕಾಮನ್ ಸಿಂಪ್ಟಮ್ಸ್ ವಿ ಸಿ ಇನ್ ಡಿಜಿಟಲ್ ಐ ಸ್ಟ್ರೈನ್. ಓಕೆ ಓಕೆ. ಕಣ್ಣಿನ ತುರುಕೆ ಸ್ಟಾರ್ಟ್ ಆಗುತ್ತಲ್ವ, ಅಥವಾ ಐ ಇಚ್ಚಿಂಗ್ ಅಂತ ನಾವೇನು ಕರಿತೀವಿ, ಅದು ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಅಂತ, ಇದ್ರ ಹಿಂದೆ ರೀಸನ್ಸ್ ಏನು? ಸೊ ಐ ಇಚ್ಚಿಂಗ್ ಕ್ಯಾನ್ ಹ್ಯಾಪನ್ ಡ್ಯೂ ಟು ಮೆನಿ ರೀಸನ್ಸ್. ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದು ಅಲರ್ಜಿಯಿಂದ. ಈ ಅಲರ್ಜಿ ಅನ್ನೋದು ಇಟ್ಸ್ ಅ ವೆರಿ ವೈಡ್ ಸ್ಪೆಕ್ಟ್ರಮ್. ಇಟ್ ಕ್ಯಾನ್ ಬಿ ಡ್ಯೂ ಟು ಸಮಥಿಂಗ್ ಆ್ಯಸ್ ಸಿಂಪಲ್ ಆಸ್ ಡಸ್ಟ್ ಇರ್ಬೋದು, ಇಲ್ಲ ಪೋಲನ್ ಇರ್ಬೋದು. ಒಬ್ರೊಬ್ರಿಗೆ ಇಡೀ ವರ್ಷ ಇರುತ್ತೆ, ಯಾಕಂದ್ರೆ ಅವ್ರ ಬಾಡಿನಲ್ಲಿ ಆ IG ಅಂಶ ಜಾಸ್ತಿ ಇರುತ್ತೆ. ಅವರು ಬಾಡಿನಲ್ಲಿ ಸ್ವಲ್ಪ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಅಲರ್ಜನ್ ಇರುತ್ತೆ, ಯಾವುದರಿಂದ ಅವ್ರ ಅಲರ್ಜಿ ಟ್ರಿಗರ್ ಆಗುತ್ತೆ, ಅದಕ್ಕೆ ಎಕ್ಸ್ಪೋಸ್ ಆದರೆ ಸಾಕು, ಜಾಸ್ತಿ ಆಗುತ್ತೆ. ಇದು ಕಣ್ಣಲ್ಲಿ ಆಗೋದು ಇದು ಐ ಅಲರ್ಜಿ ಅಂತ ಹೇಳ್ತೀವಿ. ನೀವು ಹೇಳಿದ್ರಲ್ಲ ಇಚ್ಚಿಂಗ್, ಹೌದು, ಅದರಿಂದ ಆಗುತ್ತೆ. ಒಬ್ರೊಬ್ರಿಗೆ ಚರ್ಮದ ಅಲರ್ಜಿ ಇರುತ್ತೆ, ಒಬ್ರೊಬ್ರಿಗೆ ಸ್ನೀಸಿಂಗು, ರನಿ ನೋಸ್ ಎಲ್ಲ ಇರುತ್ತೆ, ಅದೂ ಒಂದು ಫಾರ್ಮ್ ಆಫ್ ಅಲರ್ಜಿನೇ. ಸೊ ಈ ಇಚ್ಚಿಂಗ್ ಮೋಸ್ಟ್ ಕಾಮನ್ಲಿ ವಿ ಸಿ ಇನ್ ಅಲರ್ಜಿ ಪೇಷಂಟ್ಸ್. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಇಂತಹದ್ದೇ ಏಜ್ ಗ್ರೂಪ್ನವರಲ್ಲಿ ಈ ಒಂದು ಡ್ರೈ ಐಸ್ ಹೆಚ್ಚಾಗ್ತಾ ಇದೆ ಹೇಳೋದಕ್ಕಾಗುತ್ತೆ ಅಂತಂದರೆ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ನೋಡೋದಾದರೆ OPDಯಲ್ಲಿ ಯಾವ ಥರದ ಪೇಷಂಟ್ಗಳು, ಯಾವ ಏಜ್ ಗ್ರೂಪ್ ಅವ್ರು ಜಾಸ್ತಿ ಬರ್ತಾರೆ ಅಂತ? ಸೊ ಮೋಸ್ಟ್ಲಿ 50 years ಆ್ಯಂಡ್ ಅಬೌವ್ ಜಾಸ್ತಿ ನೋಡ್ತೀವಿ ಡ್ರೈ ಐಸ್. ಇದರಲ್ಲಿ ಮೇನ್ಲಿ ಮೆಡಿಕಲ್ ರೀಸನ್ಸ್ ಇರುತ್ತೆ. ಒಂದು ಏಜ್ ರಿಲೇಟೆಡ್, ಏಜ್ 50 years ಆದಮೇಲೆ ಆ್ಯಂಡ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಆ್ಯಂಡ್ರೋಜನ್ ಲೆವೆಲ್ಸ್ ಕಮ್ಮಿ ಆದಾಗ ಏನಾಗುತ್ತೆ, ಅದು ದಿಸ್ ಆ್ಯಂಡ್ರೋಜನ್ ಹಾರ್ಮೋನ್ ಇಸ್ ವೆರಿ ಇಂಪಾರ್ಟೆಂಟ್. ಟೆಸ್ಟೋಸ್ಟಿರೋನ್ ಅಂತ ಏನು ಹೇಳ್ತೀವಿ, ಅದು ಇಂಪಾರ್ಟೆಂಟ್ ಫಾರ್ ದ ಟಿಯರ್ಸ್. ಸೊ ಯಾವಾಗ ಅಂದರೆ ಟಿಯರ್ ಪ್ರೊಡಕ್ಷನಲ್ಲಿ ಆಗಿರ್ಬೋದು, ಅದರದ್ದು ಲಿಪಿಡ್ ಲೇಯರ್ ಫಾರ್ಮೇಷನಲ್ಲಿ ಇರ್ಬೋದು, ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈ ಏಜ್ ಗ್ರೂಪಲ್ಲಿ ಅದು ಲೆವೆಲ್ ಕಮ್ಮಿ ಇರೋದ್ರಿಂದ ಆಬ್ವಿಯಸ್ಲಿ ಅದು ಕಮ್ಮಿ ಇರುತ್ತೆ. ಸೊ ವಿ ಸಿ ದಿಸ್ ಮೋರ್ ಕಾಮನ್. ನೆಕ್ಸ್ಟ್ ಈ ಏಜ್ ಗ್ರೂಪಲ್ಲಿ ಬರೋದೇ ಮೆನೋಪಾಸಲ್ ವಿಮೆನ್. ಅವರಲ್ಲೂ ಅಷ್ಟೇ ಈಸ್ಟ್ರೋಜನ್ ಎಲ್ಲ ಕಮ್ಮಿ ಇರುತ್ತೆ. ಆವಾಗ್ಲೂ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ವಿ ಸಿ. ಥೈರಾಯ್ಡ್ ಪೇಷಂಟ್ಸ್, ಥೈರಾಯ್ಡ್ ಹಾರ್ಮೋನ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಅದರಲ್ಲಿ ಇಂಬ್ಯಾಲೆನ್ಸ್ ಇದ್ದಾಗಲೂ ನೋಡ್ತೀವಿ. ಬಟ್ ಯೂಶಲಿ ಎಲ್ಡರ್ಲಿಯಲ್ಲಿ ಜಾಸ್ತಿ ನೋಡ್ತೀವಿ, ಸ್ವಲ್ಪ ಏಜ್ ಆದ್ಮೇಲೆ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಈಗ ದ ನ್ಯೂ ಟ್ರೆಂಡ್ ದಟ್ ವಿ ಆರ್ seeing is that latest ನಾವು ನೋಡ್ತಿರೋದಂದ್ರೆ in the age group of 30 to 45, 50 also we are seeing because of the sudden change in lifestyle. Okay. Lifestyle and occupation. So most of them are ಯಾವಾಗಲೂ ಸೆಲ್ ಫೋನ್ ನೋಡೋದು, ಅದೇ ಸ್ಕ್ರೀನ್ ಟೈಮ್ ಜಾಸ್ತಿ ಆಗೋದು, ಸ್ಕ್ರೋಲ್ ಮಾಡೋದು. ಆಮೇಲೆ ಅವ್ರ ಕೆಲಸದಲ್ಲಿ ಕಂಪ್ಯೂಟರ್ ಅವಶ್ಯಕತೆ ಇದ್ದೇ ಇರುತ್ತೆ, ಅದು ಏನೂ ಮಾಡೋಕ್ಕಾಗಲ್ಲ. ಪ್ರೊಫೆಷನ್ ಲೈಫು ಕೂಡ ಅದೇ ತರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮನೆಗೆ ಬಂದಿನೂ ಇದು ಮಾಡೋದು, ಹೌದು, ಮನೆಗೆ ಬಂದು ಫೋನೇ ನೋಡ್ತಾರೆ. ಸೊ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಟ್ ಯಂಗ್ ಇರೋರಲ್ಲಿ ದೇ ಕ್ಯಾನ್ ಸಮ್ ಹೌ ಡೀಲ್ ವಿತ್ ಇಟ್. ಬಟ್ ಫಾರ್ ಎಲ್ಡರ್ಲಿ ಇಟ್ ಗೆಟ್ಸ್ ವೆರಿ ಚಾಲೆಂಜಿಂಗ್. ಓಕೆ. ಇದಕ್ಕೆ ಟೆಸ್ಟ್ ಯಾವ ರೀತಿ ಆಗಿರುತ್ತೆ, ಟ್ರೀಟ್ಮೆಂಟ್ ಹೇಗಿರುತ್ತೆ ಡ್ರೈ ಐಸಿಗೆ ಅಂತ ಡಾಕ್ಟರ್? ಸೊ ಡ್ರೈ ಐಸ್ಗೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಒನ್ಸ್ ಪೇಷಂಟ್ OPDಗೆ ಬಂದಾಗ ನಾವು ಕೇಳ್ತೀವಿ ಅವ್ರದ್ದು ಯೂಶಲ್ ಆಗಿ ಏನು ಆಕ್ಯುಪೇಷನ್ ಇರುತ್ತೆ, ಡೇ ಟು ಡೇ ಲೈಫಲ್ಲಿ ಏನು ಆ್ಯಕ್ಟಿವಿಟಿ ಮಾಡ್ತಾರೆ, ಯಾವ್ದು ಮಾಡಿದಾಗ ಇದು ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ನಮಗೊಂದು ಯಾವ ಕಾರಣದಿಂದ ಇದು ಆಗ್ತಿದೆ ಅಂತ ಒಂದು ಹಿಂಟ್ ಸಿಗುತ್ತೆ. ಸೊ ನಮಗೇನಾದರೂ ಅನ್ನಿಸ್ತು ಇದು ಬರೀ ಅವ್ರದ್ದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ ಆಗ್ತಾ ಇದೆ, ಅಂದರೆ ಅವರು ಹೋಗೋ ರೋಡಲ್ಲಿ ತುಂಬ ಧೂಳಿದೆ, 2 wheeler-ಅಲ್ಲಿ ಹೋಗ್ತಾ ಇದ್ದಾರೆ, ಪ್ರೊಟೆಕ್ಷನ್ ಏನು ಹಾಕೋತಿಲ್ಲ ಕಣ್ಣಿಗೆ, ಡೈರೆಕ್ಟ್ ಗಾಳಿ ಹೊಡಿತಿದೆ, ಇಲ್ಲ ತುಂಬ ಬಿಸಿ ಇರೋ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲ 24 hours AC ಇದೆ, ಫ್ಯಾನ್ ಅಡಿ ಕೂತ್ಕೊಂಡು ಮಾಡ್ತಾರೆ. ಇದೆಲ್ಲ ಹಿಸ್ಟ್ರಿ ತಗೊಂಡಾಗ ನಮಗೆ ಗೊತ್ತಾಗುತ್ತೆ ಯಾವ ಕಾರಣದಿಂದ ಈ ಪ್ರಾಬ್ಲಮ್ ಆಗ್ತಿದೆ ಅಂತ. ಇವೆಲ್ಲ ಏನೂ ಇಲ್ಲ, ಬಟ್ ಇದು ತುಂಬ ವರ್ಷಗಳಿಂದ ನಡೀತಾ ಇದೆ ಅಂತ ನೋಡಿದಾಗ ಅವರು ನಾವು ಕೇಳಿದಾಗ ಅವ್ರು ಹೇಳ್ತಾರೆ ಅವ್ರಿಗೆ ಬೇರೆ ಸಿಸ್ಟಮಿಕ್ ಪ್ರಾಬ್ಲಮ್ ಇಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇದೆ 20 ವರ್ಷದಿಂದ, ಇಲ್ಲ ರುಮಟಾಯ್ಡ್ ಆರ್ಥರೈಟಿಸ್ ಇದೆ. ಸೊ ಇದರಲ್ಲೆಲ್ಲ ಏನಾಗುತ್ತೆ, ಆಟೋ ಇಮ್ಯೂನ್ ಡಿಸೀಸ್, ಇದು ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ. ಈ ಗ್ಲ್ಯಾಂಡ್ಸ್ಗಳದ್ದು
ಸೆಲ್ಸ್ನಲ್ಲಿ ಪ್ರೊಡ್ಯೂಸ್ ಆಗೋದೇ ಈ ಟಿಯರ್ಸ್. ಆ ಸೆಲ್ಸ್ ಎಲ್ಲ ತುಂಬ ವೀಕ್ ಆಗಿರುತ್ತೆ, ಹೋಗ್ತಾ ಬರ್ತಾ ಇರುತ್ತೆ ಏಜ್ ಆಗ್ತಾ. ಸೊ ಆವಾಗ ನಾವು ಸರ್ಟನ್ ಟೆಸ್ಟ್ ಮಾಡಿಸ್ತೀವಿ. ಎಲ್ಲರಿಗೂ ಬ್ಲಡ್ ಟೆಸ್ಟ್ ಮಾಡಿಸಲ್ಲ. ನಾವು ಹಿಸ್ಟ್ರಿ ಟೇಕಿಂಗ್ ವೆರಿ ಇಂಪಾರ್ಟೆಂಟ್ ಇನ್ ಮೇಕಿಂಗ್ ಅ ಡಯಾಗ್ನೋಸಿಸ್. ಸೊ ಇದೆಲ್ಲ ಕೇಳಿದಾಗ ನೋಡಿಕೊಂಡು ಯಾವ ಪೇಷಂಟ್ಸಿಗೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅವರಿಗೆ ನಾವು ಮಾಡ್ತೀವಿ. ಅದಲ್ಲದೆ ಹೇಳಿದ್ನಲ್ಲ, ವೈಟಮಿನ್ಸ್ ಆರ್ ಇಂಪಾರ್ಟೆಂಟ್. ಸೊ ನವ್ ಡೇಸ್ ವಿ ಡೂ ಇನ್ಸಿಸ್ಟ್ ಆನ್ ಡೂಯಿಂಗ್ ವೈಟಮಿನ್ ಡಿ ಆ್ಯಂಡ್ ವೈಟಮಿನ್ B12 ಲೆವೆಲ್ಸ್ ಯಾವ ಪೇಷಂಟ್ಸಲ್ಲಿ ನೆಸೆಸರಿ ಇದೆಯೋ ಅವರಲ್ಲಿ. ಕಣ್ಣಿಗೆ ಸಂಬಂಧಪಟ್ಟಂಗೆ ನಾವು OPD ಬೇಸ್ಡ್ ಟೆಸ್ಟ್ಸ್ ಮಾಡ್ತೀವಿ. ವೆರಿ ಸಿಂಪಲ್. ಮೋಸ್ಟ್ ಕಾಮನ್ಲಿ ಡನ್ ಇಸ್ ಟಿಯರ್ ಫಿಲಮ್ ಬ್ರೇಕಪ್ ಟೈಮ್ ಅಂತ ಹೇಳ್ತೀವಿ. ಅದು ನಾವು ಫ್ಲೋರೆಸೆಂಟ್ ಸ್ಟೇನ್ ಅಂತ ಇರುತ್ತೆ, ಅದರಲ್ಲಿ ಕಣ್ಣಿಗೆ ಸ್ಟೇನ್ ಮಾಡಿಬಿಟ್ಟು ನಮ್ಮದು ಸ್ಲಿಟ್ ಲ್ಯಾಂಪ್ ಬಯೋಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ ಎಷ್ಟು ಬೇಗ ಈ ಟಿಯರ್ ಫಿಲಮ್ ಬ್ರೇಕ್ ಆಗ್ತಾ ಇದೆ ಸರ್ಫೇಸ್ ಮೇಲೆ, ಎಷ್ಟು ಸೆಕೆಂಡ್ಸಲ್ಲಿ ಬ್ರೇಕ್. ಅದರಲ್ಲಿ ಕಟ್ ಆಫ್ ಇರುತ್ತೆ. ಇಷ್ಟು ಸೆಕೆಂಡ್ ಆದಮೇಲೆ ಬ್ರೇಕ್ ಆಯಿತು ಅಂದರೆ ಚೆನ್ನಾಗಿದೆ ಅಂತ, ಇಷ್ಟು ಸೆಕೆಂಡ್ಸ್ಗಿಂತ ಮುಂಚೆ ಬ್ರೇಕ್ ಆಗ್ತಿದೆ ಅಂದರೆ ಕಮ್ಮಿ ಇದೆ. ಸೊ ದೀಸ್ ಆರ್ few simple ways of detecting. And then we have these other methods. Shermer strips ಅಂತ ಇರುತ್ತೆ, ಅದರಲ್ಲೂ ಅಷ್ಟೇ ನಾವು ಕಣ್ಣಲ್ಲಿ ಇಟ್ಬಿಟ್ಟು ನೋಡ್ತೀವಿ ಸೆಕ್ರೀಷನ್ ಚೆನ್ನಾಗಿ ಆಗ್ತಿದೆಯಾ, ಬೇಸಲ್ ಸೆಕ್ರೀಷನ್, ರಿಫ್ಲೆಕ್ಸ್ ಸೆಕ್ರೀಷನ್. ಅದನ್ನ ನೋಡಿಬಿಟ್ಟು ಡಿಸೈಡ್ ಮಾಡ್ತೀವಿ ಯಾವುದರಿಂದ ಇವರಿಗೆ ಕಮ್ಮಿ ಆಗ್ತಾ ಇದೆ ಅಂತ. ಆಮೇಲೆ ಸ್ಟೇನಿಂಗ್ ಟೆಕ್ನಿಕ್ಸ್, ಫ್ಲೋರೆಸೆಂಟ್ ಸ್ಟೇನಿಂಗ್, ಲಿಸಮೀನ್ ಗ್ರೀನ್ ಸ್ಟೇನಿಂಗ್. ಇದರಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಈ ಕಂಜಂಕ್ಟೈವಲ್ ಗಾಬ್ಲೆಟ್ ಸೆಲ್ಸ್ ಯಾವ ಕ್ವಾಲಿಟಿ ಇದೆ, ಇದು ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾವುದು ಮ್ಯೂಸಿನ್ ಪ್ರೊಡ್ಯೂಸ್ ಮಾಡುತ್ತೋ ಅದರಲ್ಲಿ. ಆಲ್ ದೀಸ್ ವಿಲ್ ಗಿವ್ ಅಸ್ ಅ ಗುಡ್ ಐಡಿಯಾ ಅಬೌಟ್ ವಾಟ್ ಇಸ್ ದ ಪ್ರಾಬ್ಲಮ್. ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸೊ ಅದೇ ಫಸ್ಟ್ ಕಾಸ್ ಕಂಡುಹಿಡಬೇಕು. ಇವಾಗ ಸಿಸ್ಟಮಿಕ್ ಡಿಸೀಸಸ್, ಜಾಗ್ರೆನ್ಸು, ರೂಮಟಾಯ್ಡ್ ಆಗಿರ್ಬೋದು, ಲೂಪಸ್ ಆಗಿರ್ಬೋದು, ಇದಕ್ಕೆ ಮೂಲತಃ ನಾವು ಅದರದ್ದು ಮೇನ್ ರೀಸನ್ ಆಟೋ ಇಮ್ಯೂನ್. ಅದಕ್ಕೆ ಏನು ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು ಆ ಮೆಡಿಸಿನ್ಸ್ ಕೊಟ್ಟು ಅದರಲ್ಲಿ ಅವ್ರ ಮೇನ್ ಡಿಸೀಸ್ ಕಂಟ್ರೋಲ್ ಬಂದರೆ ಇದು ಕಂಟ್ರೋಲಿಗೆ ಬಂದ್ಬಿಡತ್ತೆ. ಲೋಕಲ್ ಆಗಿ ನಾವೇನು ಹಾಕ್ತೀವಿ ಅಂದರೆ ಕಣ್ಣಿಗೆ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಇರ್ಬೋದು, ಐ ಜೆಲ್ ಇರ್ಬೋದು, ಅವೆಲ್ಲ ಈ ಪೇಷಂಟ್ಸ್ಗೂ ಕೊಡಬೇಕಾಗುತ್ತೆ. ಬಟ್ ಮೇನ್ ಕಾಸ್ ಏನಿದೆ ಅದು ಟ್ರೀಟ್ ಮಾಡ್ತೀವಿ ನಾವು. ಕಮಿಂಗ್ ಟು ದೀಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ವಿ ಎಕ್ಸ್ಪ್ಲೇನ್ ಟು ದ ಪೇಷಂಟ್. ಹೊರಗೆ ಹೋಗಬೇಕಿದ್ರೆ ಟ್ರೈ ಟು ವೇರ್ ಪ್ರೊಟೆಕ್ಟಿವ್ ಗ್ಲಾಸಸ್ ವಿಚ್ ವಿಲ್ ಕವರ್ ದಿ ಎಂಟೈರ್ ಐ, ಸ್ಪೆಷಲಿ 2-wheeler ಓಡಿಸ್ತಾ ಇದ್ರೆ ಗಾಳಿ ಡೈರೆಕ್ಟ್ ಆಗಿ ಬರ್ತಾ ಇರೋದು ಅದನ್ನ ನೋಡ್ಕೊಳ್ಳಿ. ಇಲ್ಲ ಕಾರಲ್ಲಿ ಹೋಗ್ತಾ ಇದೀವಿ ಬಟ್ AC ವೆಂಟ್ ಇಸ್ ಡೈರೆಕ್ಟ್ಲಿ ಬ್ಲೋಯಿಂಗ್ ಇನ್ ಟು ಯೋರ್ ಐ ಎವ್ರಿ ಡೇ 2 hours ಇನ್ ದ ಟ್ರಾಫಿಕ್, ಅದನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತೀವಿ. ಆಮೇಲೆ ಬೆಳಿಗ್ಗೆ ಎದ್ದಾಗ ಮತ್ತೆ ಸಂಜೆ ಮನೆಗೆ ಹೋದ್ಮೇಲೆ ಫೇಸ್ ಹೈಜೀನ್ ಮತ್ತೆ ಲಿಡ್ ಹೈಜೀನ್, ಕಣ್ಣನ್ನು ಕೂಡ ಕ್ಲೀನ್ ಮಾಡುವಂಥದ್ದು ತುಂಬಾ ಮುಖ್ಯ, ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಆಲ್ಸೋ ವಿ ಇನ್ಸಿಸ್ಟ್ ಆನ್ ವಾರ್ಮ್ ಕಂಪ್ರೆಸಸ್, ಅಂದ್ರೆ ಸ್ವಲ್ಪ ಶಾಖ ಕಣ್ಣು ರೆಪ್ಪೆಗೆ ಕೊಟ್ಟಾಗ ಏನಾಗುತ್ತೆ ಆ ಆಯಿಲ್ ಗ್ಲ್ಯಾಂಡ್ಸ್ ಅಲ್ಲಿ ಸ್ಟಕ್ ಆಗಿರೋಂಥ ಆಯಿಲ್ ಸೆಕ್ರಿಷನ್ಸ್ ಎಲ್ಲ ಆಚೆ ಬರುತ್ತೆ. ಅಂಡ್ ಇಟ್ ಆಲ್ಸೋ ಪ್ರಮೋಟ್ಸ್ ಪ್ರೊಡಕ್ಷನ್ ಆಫ್ ಆಯಿಲ್ ಇನ್ ದ ಆಯಿಲ್ ಗ್ಲ್ಯಾಂಡ್ಸ್. ದೀಸ್ ಆರ್ ಆಲ್ ಸಿಂಪಲ್ ಟಿಪ್ಸ್ ದಟ್ ವಿ ಟೆಲ್. After this what we do is we do prescribe them topical eye medications. ಅಂದರೆ ಐ ಡ್ರಾಪ್ಸ್ ಅಂತ ಏನು ಹೇಳ್ತೀವಿ ಅದು. ಇದು ಬೇಸಿಕಲಿ ಅದು ಲೂಬ್ರಿಕೇಶನ್ ಚೆನ್ನಾಗಾಗಲಿ ಇವಾಗ ಸ್ಟಾರ್ಟ್ ಮಾಡ್ತಾರೆ ಇವೆಲ್ಲ ಟಿಪ್ಸ್ ಫಾಲೋ ಮಾಡೋಕ್ಕೆ. ಬಟ್ ಅದು ಟಿಪ್ಸ್ ಫಾಲೋ ಮಾಡಿ ಅದರಿಂದ ಇಫೆಕ್ಟ್ ಬರೋಕ್ಕೆ ನಿಮಗೆ ಬೇಕಲ್ಲ 2-3 weeks. ಅಲ್ಲಿವರೆಗೆ ನೀವು ಈ ಡ್ರಾಪ್ಸನ್ನು ಯೂಸ್ ಮಾಡಿ ಅಂತ ಕೊಡ್ತೀವಿ. ಈ ಡ್ರಾಪ್ಸ್ ಏನು ಮಾಡುತ್ತೆ, ದೇ ಆರ್ ಟಿಯರ್ ಸಬ್ಸ್ಟಿಟ್ಯೂಟ್ಸ್. ಕಣ್ಣೀರಿನ ಅಂಶ ಕಮ್ಮಿ ಇದೆ, ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಆಗಿ ಕೊಡ್ತಾ ಇರೋದು. ಆ್ಯಂಡ್ ದೇರ್ ಆರ್ ಪ್ರಿಸರ್ವೇಟಿವ್ ಫ್ರೀ ಲೂಬ್ರಿಕೆಂಟ್ ಐ ಡ್ರಾಪ್ಸ್ ವಿಚ್ ಆರ್ ವೆರಿ ಸೇಫ್. ಅಂಥದನ್ನು ನಾವು ನೋಡಿ ಪ್ರಿಸ್ಕ್ರೈಬ್ ಮಾಡ್ತೀವಿ, ಅದನ್ನು ಉಪಯೋಗಿಸ್ಬೋದು. ಆಮೇಲೆ ಜೆಲ್ ಕೊಡ್ತೀವಿ ರಾತ್ರಿ ಹೊತ್ತು ಹಾಕೊಳ್ಳೋಕ್ಕೆ ಕಣ್ಣೊಳಗಡೆ, ಅದು ಲೂಬ್ರಿಕೆಂಟ್ ಜೆಲ್ಲೇನೆ. ಅದರಿಂದನೂ ಸರ್ಫೇಸ್ ಲೆವೆಲ್ ಮಾಯ್ಶ್ಚರ್ ವೇಟ್ ಮೇಂಟೈನ್ ಆಗುತ್ತೆ. ಅದಲ್ಲದೆ ಲಿಡ್ ಕ್ಲೀನಿಂಗ್ ಸೊಲ್ಯೂಷನ್ಸ್ ಕೊಡ್ತೀವಿ, ಸೋಪ್ ಥರ ಇರುತ್ತೆ ಬಟ್ ಅದು ಸ್ಪೆಸಿಫಿಕಲಿ ಮೆಂಟ್ ಫಾರ್ ಕ್ಲೀನಿಂಗ್ ದ ಐಲಿಡ್ಸ್, ಅದು ಉಪಯೋಗಿಸ್ಬೋದು. ಇದಲ್ಲದೆ ದೇರ್ ಆರ್ ಫ್ಯೂ ನ್ಯೂವರ್ ಐ ಡ್ರಾಪ್ಸ್ ವಿಚ್ ಆ್ಯಕ್ಚುಲಿ ಪ್ರಮೋಟ್ ಇನ್ ಟಿಯರ್ ಪ್ರೊಡಕ್ಷನ್. ಇವಾಗ ನಾ ಹೇಳಿದ್ನಲ್ಲ, ಜಾಗ್ರೆನ್ ಸಿಂಡ್ರೋಮ್ ಇರ್ಬೋದು, ರುಮಟಾಯ್ಡ್ ಇರ್ಬೋದು, ಇಲ್ಲ ಒಬ್ರೊಬ್ರಲ್ಲಿ ಆ ಕಣ್ಣೀರು ಉತ್ಪತ್ತಿನೇ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಈ ಸರ್ಟನ್ ಐ ಡ್ರಾಪ್ಸ್ ಇವಾಗ ಬಂದಿವೆ 1-2-3. ಅದು ನಾವು ಯಾವಾಗ ಕೊಡ್ತೀವಿ ಅಂದರೆ ಅವ್ರ ಪ್ರೊಡಕ್ಷನ್ ಕಮ್ಮಿ ಇದೆ ಅಂತ ನಮಗೆ ಗೊತ್ತಾದಾಗ ಈ ಡ್ರಾಪ್ಸ್ ಹಾಕೋದ್ರಿಂದ ಅದು
ಟಿಯರ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಓಕೆ ಸೊ ವಿಚ್ ವಿಲ್ ಹೆಲ್ಪ್ ದ ಪೇಷಂಟ್. ಓಕೆ. ಸೊ ಕ್ಯಾರೆಟ್ ತಿಂದರೆ ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಇದರ ಹಿಂದೆ ಇರುವಂಥ ವೈಜ್ಞಾನಿಕ ಕಾರಣ ಏನು ಡಾಕ್ಟರ್? ಸೊ ಸೇಮ್ ರೀಸನ್, ಕ್ಯಾರೆಟ್ ಇಸ್ ರಿಚ್ ಇನ್ ವೈಟಮಿನ್ ಎ. ಸೊ ವೈಟಮಿನ್ ಎ ಫುಡ್ ಅಂದರೆ ಇವಾಗ ನಿಮಗೆ ವೆಜಿಟೇರಿಯನ್ ಫುಡ್ ತಗೊಂಡ್ರೆ ಬೀಟಾ ಕ್ಯಾರೋಟನಾಯ್ಡ್ಸ್ ಅಂತ ಹೇಳ್ತೀವಿ, ಅದು ಇರೋದು ನಮ್ಮದು ಕ್ಯಾರೆಟಲ್ಲಿ ಇರ್ಬೋದು, ಪಂಪ್ಕಿನ್ನಲ್ಲಿ ಇರ್ಬೋದು, ಸ್ವೀಟ್ ಪೊಟೆಟೊ ಇರ್ಬೋದು. ಯೂಶಲಿ ವಿ ಸೇ ದಿಸ್ ಆರೆಂಜ್ ಆ್ಯಂಡ್ ಯೆಲ್ಲೋ ಕಲರ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್. ಆಮೇಲೆ ನಿಮ್ಮ ಗ್ರೀನ್ ಲೀಫಿ ವೆಜಿಟಬಲ್ಸ್ ಲೈಕ್ ಯುವರ್ ಸ್ಪಿನೇಚ್, ಕೇಲ್, ಸಬ್ಸಿಗೆ ಸೊಪ್ಪು, ಅದರಲ್ಲಿ ಎಲ್ಲ ನಿಮಗೆ ವೈಟಮಿನ್ ಎ ಅಂಶ ಜಾಸ್ತಿ ಇರುತ್ತೆ. ನಾ ಆಗಲೇ ಹೇಳ್ದಂಗೆ ವೈಟಮಿನ್ ಎ ಎಷ್ಟು ಇಂಪಾರ್ಟೆಂಟ್ ಕಣ್ಣಿಗೆ. ಒಂದು ರೆಟಿನಾನಲ್ಲಿ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಹೌದು. ಫಾರ್ ಹ್ಯಾವಿಂಗ್ ದಟ್ ಗುಡ್ ವಿಷನ್ ಇನ್ ಡಿಮ್ ಲೈಟ್. ಸೆಕೆಂಡ್, ನಿಮಗೆ ಗಾಬ್ಲೆಟ್ ಸೆಲ್ಸ್ ಏನಿದೆ ಅದರ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ವೈಟಮಿನ್ ಎ ಇಂಪಾರ್ಟೆಂಟ್. ಯಾವಾಗ ಗಾಬ್ಲೆಟ್ ಸೆಲ್ಸ್ ಹೆಲ್ದಿ ಆಗಿರುತ್ತೆ, ಮ್ಯೂಸಿನ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಮ್ಯೂಸಿನ್ ಪ್ರೊಡಕ್ಷನ್ ಯಾವಾಗ ಚೆನ್ನಾಗಾಗುತ್ತೆ, ಅದು ಬಾಟಮ್ ಮೋಸ್ಟ್ ಲೇಯರ್ ಆಫ್ ದ ಟಿಯರ್ ಫಿಲ್ಮ್ನ ನೀಟಾಗಿ ಕಣ್ಮೇಲೆ ಅಂಟಿಸಿ ಇಡುತ್ತೆ. Okay. So indirectly it's helping. So these are all vitamin A rich food, which is very good for maintaining good eye health. Okay. Also vitamin A is a known antioxidant. ಇವಾಗ ನಾವು ಎಷ್ಟು ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಆಗುತ್ತೆ ಬಾಡಿಗೆ, ಈ ವೈಟಮಿನ್ ಎ ಇರೋದು ಅದನ್ನು ತಡೆಯುತ್ತೆ, ಅದನ್ನು ಕಮ್ಮಿ ಮಾಡುತ್ತೆ. ಸೊ ಅದಕ್ಕೆ ಅದನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಮೇಂಟೈನಿಂಗ್ ಗುಡ್ ಸ್ಕಿನ್ ಹೆಲ್ತ್, ಐ ಹೆಲ್ತ್. ಸೊ ಐ ಮಾಯ್ಶ್ಚರೈಸ್ಗೆ ಒಮೆಗಾ-3 ಆ್ಯಸಿಡ್ ಅದೇ ಹೇಗೆ ಕನೆಕ್ಷನ್ಸ್ ಇದೆ? ಸೊ ಯಾವ ಮುಖಾಂತರ ನಾವು ಅದನ್ನು ಪಡ್ಕೋಬಹುದು? ಫುಡ್ ಮುಖಾಂತರನ ಅಥವಾ ಸಪ್ಲಿಮೆಂಟ್ಸಾ ಹೇಗೆ ಅಂತ? ಎಸ್, ಒಮೆಗಾ-3 ಫ್ಯಾಟಿ ಆ್ಯಸಿಡ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಪ್ಲಿಮೆಂಟ್ಸ್ ನಾವು ಕೊಡೋದು ಪೇಷಂಟ್ಸಿಗೆ. ನಾನು ಆಗಲೇ ಹೇಳಿದ್ದೆ ನಿಮಗೆ ಆಯಿಲ್ ಲೇಯರ್, ಲಿಪಿಡ್ ಲೇಯರ್ ಅಂತ ಏನಿರುತ್ತೆ, ಸೊ ಇದು ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬಾಡಿನಲ್ಲಿ ಈ ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸ್ ತಗೊಂಡಾಗ ಏನಾಗುತ್ತೆ ಅಂದರೆ ಆಯಿಲ್ ಲೇಯರ್ ಏನಿದೆ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ, ಆಯಿಲ್ ಲೇಯರ್ ಫಾರ್ಮೇಷನಲ್ಲಿ. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸ್ ಇಂಪಾರ್ಟೆಂಟ್ ಫಾರ್ ಸಮ್ ಎಷ್ಟೊಂದು ನರ್ವ್ ಸೆಲ್ಸ್ದು ಸೆಲ್ ಮೆಂಬ್ರೇನ್ ಏನಿದೆ ಅದರಲ್ಲಿ ಇರುತ್ತೆ ಲಿಪಿಡ್ಸ್ ಅಂತ, ಲಿಪಿಡ್ ಲೇಯರ್. ಸೊ ದಿಸ್ ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ್ಯಾಟ್. ಸೊ ಇಟ್ ಈಸ್ ಅ ವೆರಿ ಗುಡ್ ಸಪ್ಲಿಮೆಂಟ್ ಆ್ಯಂಡ್ ವಿ ಡೂ ಗಿವ್ ದಟ್ in few patients. And it helps in maintaining good eye health and dry eyes ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡುತ್ತೆ. ಡಾಕ್ಟರ್, ಕೊನೆಯದಾಗಿ ವ್ಯೂವರ್ಸಿಗೆ ಹೇಳಬೇಕು ಅಂತ ಹೇಳಿದ್ರೆ, ಕಣ್ಣಿನ ಆರೋಗ್ಯವನ್ನು ಅವರು ಕಾಪಾಡ್ಕೊಳ್ಳೋದಕ್ಕೆ ಅಥವಾ ಐ ಹೆಲ್ತ್ಗೆ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದ್ರೆ ತಿಳಿಸ್ಕೊಡಿ ಅಂತ. ಸೊ ಈಗ ಟೇಕ್ ಹೋಮ್ ಮೆಸೇಜ್ ಈ ಎಂಟೈರ್ ಟಾಕ್ ಕೇಳಿದರೆ, ಒಂದು ಅಫ್ಕೋರ್ಸ್ ಡ್ರೈ ಐ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್. ಹೌದು. ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ಐ ಕ್ಯಾನ್ ಸಜೆಸ್ಟ್ ಪೇಷಂಟ್ಸ್ ಇಸ್, ಯಾವುದರಿಂದ ಆಗ್ತಿದೆ ಅದನ್ನು ನೋಡ್ಕೊಳ್ಳಿ. ಇವಾಗ ನೀವು ಹೊರಗೆ ಹೋಗ್ತಿರ್ಬೇಕಿದ್ರೆ ಗಾಳಿನಲ್ಲಿ, ಬಿಸಿಲಲ್ಲಿ, ತುಂಬ ಧೂಳಿರೋ ಜಾಗದಲ್ಲಿ ಹೋದಾಗ ಕಣ್ಣಿಗೆ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕೊಳ್ಳಿ. ಫುಲ್ ರ್ಯಾಪ್ ಅರೌಂಡ್ ಗ್ಲಾಸಸ್ ಅಂತ ಏನು ಸಿಗುತ್ತೆ ಅದು ಹಾಕೊಂಡ್ರೆ ಅದರಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ. ಇನ್ನೊಂದು, ಮೇಂಟೈನ್ ಫೇಸ್ ಆ್ಯಂಡ್ ಐ ಹೈಜೀನ್. As soon as you reach home, wash your face, wash your hands with soap and water. That also helps a lot. ಇನ್ನೊಂದು, ಈ ಸಮತೋಲನ ಆಹಾರ ಅದು ಎಂಟೈರ್ ಬಾಡಿ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಒಂದೇ ಅಂಶ ಜಾಸ್ತಿ ತಿನ್ನಬೇಕು, ಬರೀ ಪ್ರೋಟೀನ್ ತಿನ್ನಬೇಕು, ಬರೀ ವಿಟಮಿನ್ಸ್ ತಿನ್ನಬೇಕು, ಹಂಗೆ ಮಾಡಬಾರ್ದು. ಎಲ್ಲಾನು ಒಂದು ಬ್ಯಾಲೆನ್ಸ್ ಆಗಿ ತಗೊಂಡಾಗ ಅದು ನಿಮ್ಮ ಐ ಹೆಲ್ತ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಒಂದು. ಇನ್ನೊಂದು, ಇವಾಗ ಕಂಪ್ಯೂಟರ್ ಜಾಸ್ತಿ ನೋಡೋ ಅಂಥ ಯುಗ. ಸೊ ಅಂಥವರು ಏನೇನು ಪ್ರಿಕಾಷನ್ಸ್ ತಗೋಬೋದು? ಒಂದು, ನೀವು ಆದಷ್ಟು ಬ್ರೇಕ್ಸ್ ತಗೊಳ್ಳಿ. ನೀವು ಕಂಪ್ಯೂಟರ್ ಡೈರೆಕ್ಟಾಗಿ ನೋಡ್ತಾ ಇರ್ತೀರಾ, ಕೆಲಸ ನಿಲ್ಲಿಸ್ಲಿಕ್ಕೆ ಆಗಲ್ಲ, ಆದರೆ ಎವ್ರಿ 20 minutes ಟ್ರೈ ಟು ಟೇಕ್ 20 second ಬ್ರೇಕ್ and look at a far object which is at least 20 feet away. ಅಂದ್ರೆ ದೂರದಲ್ಲಿರುವಂತ ವಸ್ತುಗಳನ್ನ ನೋಡಬೇಕು ಹೇಳ್ತಾರೆ. And then get back to your computer work. ವೆರಿ ಸಿಂಪಲ್ ಟಿಪ್ ನಾನು ಏನು ಹೇಳ್ತೀನಿ ಪೇಷಂಟ್ಸ್ಗೆ ಅಂದರೆ, ಸ್ಕ್ರೀನ್ ಸೇವರ್ ಹಾಕ್ಕೊಂಡ್ಬಿಡಿ ಎವ್ರಿ 20 minutes. ಸ್ಕ್ರೀನು ಬ್ಲ್ಯಾಂಕ್ ಆಗುತ್ತೆ, ನೀವು ತಂಪಾಡಿಗೆ ತಾವೇ ನೀವು ಕಣ್ಣು ಆ ಕಡೆ ಹಾಯಿಸ್ತೀರಾ, ಆಮೇಲೆ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್. ಯಾ. ಸೊ ದಿಸ್ 20 second ಬ್ರೇಕ್
ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಐ. ಇನಿಷಿಯಲಿ ಕಷ್ಟ ಆಗುತ್ತೆ, ಬಟ್ ನೀವು ಮಾಡ್ತಾ ಮಾಡ್ತಾ ಇಟ್ ಬಿಕಮ್ಸ್ ಅಭ್ಯಾಸ ಆಗ್ಬಿಡುತ್ತೆ. ಹೌದು ಹೌದು. ಇಟ್ ಟೇಕ್ಸ್ ಫ್ಯೂ ಡೇಸ್ ಟು ಫ್ಯೂ ವೀಕ್ಸ್, ಬಟ್ ಒಂದ್ಸತಿ ಹ್ಯಾಬಿಟ್ ಆದಮೇಲೆ ನೀವು ಇದು ಡ್ರಾಪ್ಸ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಇದು ಇಟ್ಸ್ ಅ ವೆರಿ ಸಿಂಪಲ್ ಟಿಪ್. ನಾವು ಅನದರ್ ಥಿಂಗ್ ಇಸ್ ಬ್ಲಿಂಕ್ ಮೋರ್ ಫ್ರೀಕ್ವೆಂಟ್ಲಿ. ನಾವು ಯಾರ ಜೊತೆನಾದ್ರು ಮಾತಾಡಬೇಕಿದ್ರೆ ಎಷ್ಟು ಬ್ಲಿಂಕ್ ಮಾಡ್ತೀವಿ, ನಾವು ಅದು ಮಾಡಲ್ಲ ಸಿಸ್ಟಮ್ ನೋಡಬೇಕಿದ್ರೆ. ಅದು ಒಂದು ನೋಡ್ಕೊಳ್ಳಿ. ನೀವು ಸಿಸ್ಟಮ್ ಕೆಲಸ ಮಾಡಬೇಕಿದ್ರೆ ಆ್ಯಂಬಿಯಂಟ್ ರೂಮ್ ಲೈಟಿಂಗ್ ಇರಬೇಕು. ತುಂಬ ಡಾರ್ಕ್ ರೂಮಲ್ಲಿ ಕೂರೋದು, ತುಂಬ ಬ್ರೈಟ್ ರೂಮಲ್ಲಿ ಕೂರೋದು ಒಳ್ಳೆಯದಲ್ಲ. ಲೈಟ್ ರಿಫ್ಲೆಕ್ಷನ್ ಸ್ಕ್ರೀನ್ ಮೇಲೆ ಬೀಳ್ತಾ ಇದ್ರೆ ಗ್ಲೇರ್ ಆಗುತ್ತೆ, ನೋಡೋದಕ್ಕೆ ಕಷ್ಟ ಆಗುತ್ತೆ, ಐ ಸ್ಟ್ರೈನ್ ಆಗುತ್ತೆ. ಸೊ ಇದೆಲ್ಲ ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಐ ಕೇರ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಅಂತ. ಆ್ಯಂಡ್ ಸ್ಟೇ ಹೈಡ್ರೇಟೆಡ್, ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್, ಅಡೆಕ್ವೇಟ್ ವಾಟರ್. ದಟ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಸೊ ಕಣ್ಣಿನ ಆರೋಗ್ಯಕ್ಕೆ ನೀರು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಹೌದು. ಸೊ everything is important, but these are the simple tips that you can follow in day to day life. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡ್ರೈ ಐಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವೆಲ್ಲ ನಮ್ಮ ಸ್ಮಾಲ್ ಮಿಸ್ಟೇಕ್ಸ್ ಕೂಡ ಇದು ಬರೋದಕ್ಕೆ ಒಂದು ಮುಖ್ಯ ಕಾರಣ ಆಗಿಬಿಡುತ್ತೆ. ಸೊ ಈವನ್ ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು ಕಣ್ಣೀರಲ್ಲೂ ಕೂಡ ಒಂದಿಷ್ಟು ನೀವು ಹೇಳಿದಾಗೆ ಲೇಯರ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ಯಾಕೆ ಕಣ್ಣಲ್ಲಿ ತೇವಾಂಶ ಇರಬೇಕು, ಅದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಎಷ್ಟು ಮುಖ್ಯ. ಸೊ ಎಲ್ಲದ್ರ ಬಗ್ಗೆ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದೀರಾ. ವೈಟಮಿನ್ಗಳು ಯಾಕೆ ಅಷ್ಟು ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.